ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾವೇರಿ ಕಾವೇರಿ ನಿನ್ ದುಡ್ಡಲ್ಲಿ ತಗೊಂಡಿರೋದು ನಿಂದು ಅಂತ ಇರೋದು ನಿನ್ನ ಹತ್ರ ಏನಿದೆ? ನಿನಗೆ ನಿಂದೇ ಆದಂತ ಐಡೆಂಟಿಟಿ ಏನಿದೆ? ನೀನು ಪರಶುರಾಮ್ ಮಗ ಅಷ್ಟೇ. ಪ್ರೀತಮ್ ಯಾವತ್ತು ಪರಶುರಾಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸುಮ್ಮನೆ ಎಲ್ಲರೂ ಇಲ್ಲಿಂದ ಗೆಟ್ ಔಟ್. ಸಾರಿ ಪ್ರೀತು, ಇದು ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳು ಪ್ಲೀಸ್. ಎಷ್ಟು ಕೊಬ್ಬ ಅವಳಿಗೆ ನಿನ್ನೇ ರಿಜೆಕ್ಟ್ ಮಾಡ್ತಾಳ. ಅವಳನ್ನು ಬಿಡಬಾರ್ದು ಮಗ, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಪ್ರೀತು ಗೆಡಪ್, ಎದ್ದೇಳು. ಏನೂ ಆಗಿಲ್ಲ, ಎದ್ದೇಳು. ಬಿಡು, ಬಿಟ್ಟಾಕು. ಅವಳು ನಿನ್ ಪ್ರಪಂಚ ಅಲ್ಲ ಅಂತ ನೀನ್ ಡಿಸೈಡ್ ಮಾಡ್ಕೋ. ನೀನ್ ಬೇಜಾರೇ ಮಾಡ್ಕೋಬೇಡ ಅಷ್ಟೇ. ಫಸ್ಟ್ ಟೈಮ್ ನಾನೊಬ್ಳಿಗೆ ಸ್ಪೆಷಲ್ ಆಗಿ ಟ್ರೀಟ್ ಕೊಟ್ಟೆ. ಫಸ್ಟ್ ಟೈಮ್ ನಾನೊಬ್ಳಿಗೆ ಪ್ರಪೋಸ್ ಮಾಡಿದೆ. ಫಸ್ಟ್ ಟೈಮ್ ನನ್ನ ಲೈಫ್ನ ಅವಳ ಜೊತೆ ಕಳೆಯೋಣ ಅಂತ ಅಂದ್ಕೊಂಡೆ. ಫಸ್ಟ್ ಟೈಮ್ ನಾನೊಬ್ರನ್ನ ಪ್ರೀತಿಸಿದೆ. ಆದರೆ ಫಸ್ಟ್ ಟೈಮ್ ಬ್ಯಾಡ್ ಲಕ್ ನನ್ನ ಹಿಂದೆ ನಿಂತು ಕೆಲಸ ಮಾಡ್ತು. ನನ್ನ ಲೈಫ್ ಈಗ ಖಾಲಿ ಆಗೋಯ್ತು ಕಣ್ರು. ನಾನು ಸೋತ್ಬಿಟ್ಟೆ ಕಣ್ರು. ಲೋ ಪ್ರೀತು, ನೀನೇನೂ ಕಳ್ಕೊಂಡಿಲ್ಲ ಕಣೋ. ನಿನ್ನಂತ ಹುಡುಗನ್ ಪಡ್ಕೊಳ್ಳೋಕ್ಕೆ ಅವಳು ಪುಣ್ಯ ಮಾಡಿಲ್ಲ ಅಷ್ಟೇ. ಹೌದು ಕಣೋ, ನಿಜ. ನಿನ್ನಂತ ಲೈಫ್ ಪಾರ್ಟ್ನರ್ ಪಡಿಬೇಕು ಅಂದ್ರೆ ಅವಳು ಪುಣ್ಯ ಮಾಡಿರ್ಬೇಕು. ಅಂಥದ್ರಲ್ಲಿ ಅವಳು ರಿಜೆಕ್ಟ್ ಮಾಡಿದಾಳೆ ಅಂತಂದ್ರೆ ಅವಳ ಹಣೆ ಬರನೇ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಡು ನೀನು. ಪ್ರೀತು, ನೀನು ಹೂ ಅಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ತಾರೆ ಕಣೋ ಹುಡುಗಿರು. ಹಾಂ, ಕ್ಯೂ ನಿಲ್ತಾರೆ. ಆದರೆ ಕಾವೇರಿ ನಿಲ್ಲಲ್ಲ. ಅವಳು ನನ್ನ ಲೈಫಿಂದ ಹೊರಟೋದ್ಲು. ಅವಳಿಲ್ದೇ ಇದ್ರೆ ಏನೋ ಪ್ರೀತು, 1000 ಜನ ಹುಡುಗಿರು ನಿನ್ನ ಹಿಂದೆ ಬೀಳ್ತಾರೆ. ಎಷ್ಟು ಜನ ಬಂದರೆ ಏನು, ಇವಳನ್ನ ರಿಜೆಕ್ಟ್ ಮಾಡಿದ್ಲು. ನನಗೆ ಇವಳು ಬೇಕು. ನನಗೆ ಕಾವೇರಿ ಬೇಕು. ನನ್ನ ಲೈಫ್ ಪಾರ್ಟ್ನರ್ ಅವಳೇ ಆಗಬೇಕು. ಐ ವಾಂಟ್ ಹರ್ ಕಣ್ರೋ. ಲೇ ಬಿಟ್ಟಾಕೋ ಅವಳನ್ನ. ಅವಳೇನು ಭಾರಿ ಸುಂದರಿನಾ? ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಕಣೋ ನಿನಗೆ. ನೀನೇನು, ನಿನ್ನ ಸ್ಟೇಟಸ್ ಏನು? ನೀ ಹೂ ಅಂದ್ರೆ ಸಾಕು, ನಾಳೆನೇ ನಿನ್ನ ಮದುವೆ ಆಗುತ್ತೆ. ಹೌದು ಪ್ರೀತು, ಎದ್ದೇಳು. ಫಸ್ಟ್ ರೂಮ್ಗೆ ಹೋಗು. ನೀನು ಏನೂ ಆಗಿಲ್ಲ ನಿನ್ಗೆ. ಹಲೋ ಪ್ರೀತು, ಹಲೋ. ಬೇರರ್,
ಅಂದರೆ ಪ್ರೀತಮ್ ಇದನ್ನೆಲ್ಲ ಒಳ್ಳೆ ಮನಸ್ಸಿಂದ ಮಾಡಿಲ್ಲ. ಅವನಿಗೆ ದುರುದ್ದೇಶ ಇತ್ತು ಅನ್ಸುತ್ತೆ. ಇವನು ಬೇರೆ ಹುಡುಗರ ಥರ ಅಲ್ಲ, ತುಂಬ ಡಿಫ್ರೆಂಟ್ ಅನ್ಕೊಂಡಿದ್ದೆ. ಆದರೆ ಇವನು ಎಲ್ಲ ಗಂಡಸ್ರ ಥರನೇ ಅಂತ ಪ್ರೂವ್ ಮಾಡಿಬಿಟ್ಟ. ಅವನ ಕೇರು ಕನ್ಸನ್ನು ಅವನ ಟ್ರೂ ಫೀಲಿಂಗ್ಸ್ ಅಲ್ಲ, ಎಲ್ಲ ನನ್ನನ್ನು ಪಡೆಯೋ ಸ್ವಾರ್ಥದಿಂದ ಮಾಡಿರೋದು. ಏನು ಅನ್ಕೊಂಡಿದ್ದಾನೆ ಇವನು? ಅಷ್ಟು ಈಸಿಯಾಗಿ ಸಿಕ್ಬಿಡ್ತೀನಿ ಅಂತನಾ? ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ಬಿಟ್ಟು ಬಿದ್ದಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ಇವರೆಲ್ಲ. ನಾವು ಬಡವರೇ ಇರ್ಬೋದು, ಇವ್ರ ಅಂತಸ್ತು ನಮಗಿಲ್ದೇ ಇರ್ಬೋದು, ಆದರೆ ಮಾನ ಮರ್ಯಾದೆ ಇದೆ. ಸ್ವಾಭಿಮಾನದಿಂದ ಬದುಕೋದನ್ನ ಅಪ್ಪ ಕಲಿಸ್ಕೊಟ್ಟಿದ್ದಾರೆ ನನಗೆ. ಸ್ವತಂತ್ರವಾಗಿ ಬದುಕೋ ತಾಕತ್ತು ಇದೆ ನನಗೆ. ಹಲೋ ಅಮ್ಮ. ಹಲೋ ಕಾವೇರಿ, ಹೇಗಿದ್ಯಾ ಪುಟ್ಟ? ಹೇಗಾಯ್ತು ಮೀಟಿಂಗ್ ಎಲ್ಲ? ಹ್ಞೂ ಅಮ್ಮ, ಎಲ್ಲ ಚೆನ್ನಾಗಾಯ್ತು. ಹೌದೇನೆ? ಆಗ್ಲಿ ಕಂದ, ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ಪ್ರೀತು ಹೇಗಿದ್ದಾನೆ? ಅಮ್ಮ, ಮಾತಾಡಿ ಮಾತಾಡಿ ತಲೆ ಎಲ್ಲ ನೋವ್ತಾ ಇದೆ. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ಲಾ? ಆಯ್ತು ಕಂದ, ರೆಸ್ಟ್ ಮಾಡು, ಊಟ ಮಾಡಿ ಮಲ್ಕೋ. ಹ್ಞೂ ಸರಿ, ಬಾಯ್. ಏನಂತೆ ಆಂಟಿ? ಅಯ್ಯೋ, ನೀನು ಯಾವಾಗಪ್ಪ ಬಂದೆ? ಹೆದರ್ಕೊಂಡ್ಬಿಟ್ಟೆ ನಾನು. ಕಾವೇರಿಗೆ ಫೋನ್ ಮಾಡಿದ್ದೆ, ತುಂಬ ಸುಸ್ತಾಗಿದ್ದಾಳಂತೆ, ಊಟ ಮಾಡಿ ಮಲ್ಕೋತೀನಿ ಅಂತಂದ್ಲು. ಸರಿ ಆಂಟಿ, ನಾನೇನು ಹೊಡ್ತೀನಿ. ಏ ಇರು, ಊಟ ಮಾಡ್ಕೊಂಡು ಹೋಗುವಂತ ಇರು. ಬೇಡ ಆಂಟಿ, ಊಟ ಮಾಡೋ ಮೂಡಲಿಲ್ಲ. ಯಾಕೋ, ಹುಷಾರಾಗಿದ್ಯಾ ತಾನೇ? ಹಾಂ, ಆರಾಮಾಗೇ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಏನಂದೆ? ಅಂದರೆ ಎಣ್ಣೆ ಪದಾರ್ಥ ತಿಂದೆ ಅಂತ ಹೇಳಕ್ಕೆ ಬಂದೆ ಆಂಟಿ, ಅಷ್ಟೇ. ನಾನು ಎಣ್ಣೆ ಹಾಕಿರೋದು ಆಂಟಿಗೆ ಗೊತ್ತಾದರೆ ಕಷ್ಟ. ಇಲ್ಲಿಂದ ಹೊರಟ್ಬಿಡೋದೇ ಒಳ್ಳೆಯದು. ಬಾಯ್ ಆಂಟಿ, ಗುಡ್ ನೈಟ್. ಯಾಕೋ ವಿಚಿತ್ರವಾಗಿ ಆಡ್ತಾ ಇದೀಯಾ? ಹುಷಾರಾಗಿ ಮನೆಗೆ ಹೋಗು. ಸರಿ ಆಂಟಿ. ಕಾವೇರಿಗೆ ನಾನೇ ಫೋನ್ ಮಾಡಲಾ? ಅವಳು ಫೋನ್ಗೋಸ್ಕರ ಕಾಯ್ತಿದ್ದೀನಿ. ಆದರೆ ಅವಳು ಪ್ರೀತು ಜೊತೆ ಡಿನ್ನರ್ಗೆ ಹೋಗಿ ಬಂದಿದ್ದಾಳೆ ಅನಿಸುತ್ತೆ. ಅಲ್ಲಿ ಏನು ನಡೀತಿದೆಯೋ ಏನೋ, ಅದಕ್ಕೆ ಅವಳು ನಂಗೆ ಕಾಲ್